ಆನೇಕಲ್ಲಿಂದ ಕೇವಲ 51 ಕಿಲೋಮೀಟರ್ ದೂರದಲ್ಲಿರುವಂತ ದಟ್ಟ ಕಾಡಿನಲ್ಲಿ ಒಂದು ದೊಡ್ಡ ಬಂಡೆಯ ನಡುವೆ ವರ್ಷ ಪೂರ್ತಿ ನೀರು ತುಂಬಿರುವಂತ ನಡು ಬಂಡೆಯಲ್ಲಿ ಉದ್ಭವವಾಗಿರುವಂತ ಕಾಶಿ ವಿಶ್ವನಾಥ ಲಿಂಗ ಎಂದು ಪ್ರಸಿದ್ಧವಾಗಿದೆ. ಚೋಳರ ಆಳ್ವಿಕೆಯಿಂದಲೂ ಕೂಡ ಹಿಂದಿನ 7ನೇ ಶತಮಾನಗಳಿಂದಲೂ ಕೂಡ ಇವರ ಮನೆಯವರೇ ಪೂಜೆ ಮಾಡುತ್ತಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದ್ರಿಂದ ಮನೆ ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು. ಹೋಗೋ ದಾರಿ ಅಂತೂ ಆಫ್ ರೋಡಿಂಗ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಹೋಗ್ತಾ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ಬೇಕು. ಬರೀ ಕಲ್ಲಲ್ಲಿ ನಡೆಯೋದ್ರಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನಮಗಾಗಿತ್ತು. ಈ ದೇವಸ್ಥಾನದ ಹೆಸರು ಶ್ರೀ ಗೂದೂರು ಗಿರಿಜಾ ಮಲ್ಲೇಶ್ವರ ಟೆಂಪಲ್. ಸುತ್ತಲೂ ದಟ್ಟ ಕಾಡು, ಒಂದು ದೊಡ್ಡ ಬಂಡೆಯ ನಡುವೆ ಶಿವಲಿಂಗ, ಗುಡಿ ಗೋಪುರ ಗಂಟೆ ಯಾವುದು ಕೂಡ ಇಲ್ಲ. ಪ್ರಕೃತಿಯ ನಡುವೆ ಉದ್ಭವವಾಗಿರುವಂತಹ ಶಿವನಿಗೆ ಅಭಿಷೇಕ ಮಾಡುವುದೇ ಸುಂದರ. ಹಾಲಿನ ಅಭಿಷೇಕ, ಮೊಸರಿನ ಅಭಿಷೇಕ, ಕುಂಕುಮ, ಅರಿಶಿಣ, ವಿಭೂತಿ, ತುಪ್ಪ, ಜೇನುತುಪ್ಪ, ಗಂಧ, ಒಣದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಬಾಳೆಹಣ್ಣು, ಎಳ್ನೀರಿನ ಅಭಿಷೇಕವೆಲ್ಲ ಮಾಡಿ ಶಿವನಿಗೆ ಪ್ರಿಯವಾದದ್ದು ಭಕ್ತಿ. ಭಕ್ತಿಯಿಂದ ಅಲಂಕಾರ ಕೂಡ ಶುರುವಾಯಿತು. ವಿಭೂತಿ, ಗಂಧ, ಕುಂಕುಮವನ್ನಿಟ್ಟು ತುಳಸಿ ಅಲಂಕಾರ, ಹೂವಿನ ಹಾರ, ಮಲ್ಲಿಗೆ ಹೂವು ಪೂಜೆ ನಡೆಯೋ ಅಷ್ಟರಲ್ಲಿ ಸುತ್ತಲೂ ಕೋತಿಗಳು ಬಂದಿದ್ವು. ದೇವರಿಗೆ ಬಾಳೆಹಣ್ಣು ಹಾಗೂ ವಿಧ ವಿಧವಾದ ಹಣ್ಣುಗಳನ್ನು ಇಟ್ಟು ಅದನ್ನ ಕೋತಿಗೆ ಸಮರ್ಪಿಸಿ ಅಲ್ಲಿಂದ ಬಂದೆವು. ಶಿವನಿಗೆ ಅಲಂಕಾರ, ಅಭಿಷೇಕ ಎಲ್ಲ ಆದ್ಮೇಲೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಲ್ಲಿರುವಂತ ನೀರು ವರ್ಷ ಪೂರ್ತಿ ಹೀಗೆ ಇರುತ್ತೆ. ಒಮ್ಮೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಹುಲಿರಾಯನಗುಂಡ ಹತ್ರ ಸೆಂಟ್ರಲ್ ಇರುವಂತ ದೇವರು ಕಾಶಿ ವಿಶ್ವನಾಥ ಅಂತ ಹೇಳ್ಬಿಟ್ಟು ಅಯ್ಯಪ್ಪನ ಅನುಗ್ರಹ ಇದೆ. ಸಹಾಯಗಳು ನಮ್ಗೆ ಒಳ್ಳೆ ನಡೀತದೆ. ಖಂಡಿತ ನೀವು ಯಾವತ್ತನ ಒಂದಿನ ಬಂದು ನೋಡಿ. ಸುತ್ತ ಅರಣ್ಯ ಇಲಾಖೆ ಸೆಂಟ್ರಲ್ ಅಯ್ಯಪ್ಪನ ಕೂತಿದ್ದಾರೆ. ಬಂದು ನೋಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ವಿಸಿಟ್ ಮಾಡಿ. ಯಾವ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ. ಟಾಟಾ, ಬಾಯ್.